ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಗೊತ್ತಾ ಗೈಸ್, ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮೊಂದಿಗಿದ್ದಾರೆ ನಮ್ಮ ಚಿತ್ರ ಅವರು. ತೋರಿಸ್ಬೇಡ ಅಂತ ಹೇಳಿದ್ರು ಪರವಾಗಿಲ್ಲ. ಆದ್ರೂ ಆಮೇಲೆ ಭೂಮಿ ಇದ್ದಾಳೆ. ಅವಳು ಆಲ್ರೆಡಿ ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಹಾಯ್ ಗೈಸ್. ಹಾಯ್. ಹ್ಯಾವ್ ಎ ಗುಡ್ ನ್ಯೂಸ್. ಶಿ ಇಸ್ ರೆಡಿ ಆಗಿದ್ದೆ ಮುಗಿತಿಲ್ಲ ಗೈಸ್. ಇವಳು ರೆಡಿ ಆಗಿದ್ದಾಳೆ ಅಂತ ಅನಿಸುತ್ತೆ. ರೆಡಿ ಅದ ಅವಾಗಲಿಂದ 5 ಮಿನಿಟ್ಸ್ ಮೋರ್ ಅಂತೆ. ಇವರಿಬ್ಬರನ್ನ ಕಾಯ್ಕೊಂಡು ಆವಾಗಲಿಂದ ಅಜೀಬ್ ಆಗ್ತಿರೋದು ಗೈಸ್. ನಾನು ನೋಡ್ತೀನಿ ಇವಾಗ ಟೈಮು ಕರೆಕ್ಟಾಗಿ 5 ಗಂಟೆ 25 ನಿಮಿಷ ಆಗಿದೆ ಆಲ್ರೆಡಿ. ನೋಡೋಣ ಎಷ್ಟೊತ್ತಿಗೆ ಇವರಿಬ್ಬರು ರೆಡಿ ಆಗಿ ಬರ್ತಾರೆ ಅಂತ. ಆಲ್ರೆಡಿ ನಮ್ಮಮ್ಮನೂ ನೋಡಿ ಸುಸ್ತಾಗಿ ಹೋದ್ರು ಪಾಪ. ಎಷ್ಟೊತ್ತು ತನಕ ಇವರಿಬ್ರು. ನಮ್ಮ ಚಿತ್ರಂದಂತೂ ಮುಗಿಯಲ್ಲ ಗೈಸ್, ಈ ಕಾಲಕ್ಕೆ ಮುಗಿಯಲ್ಲ. ಹೌದು, ಆರ್ಟಿಸ್ಟ್ ಅಲ್ಲ. ಹೌದೌದು, ಕಮೆಂಟ್ ಮಾಡ್ಬೇಕಂತೆ ನೋಡಿ. ಏನೇ ಮಾಡಿದ್ಯಾ ನೋಡಿಲಿ, ಹೊಡೆದು ಬಿಡ್ತೀನಿ ಸೀರಿಯಸ್ಲಿ. ಅಯ್ಯೋ ಅದು ಬರುತ್ತೆ. ಈ ರೋಡು ಗೈಸ್ ಎಷ್ಟು ಇಷ್ಟ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಹಾಸನಲ್ಲಿ ಇಷ್ಟ ಆಗೋಂಥ ಏಕೈಕ ರೋಡು ಗೈಸ್. ಒಬ್ಬರು ಸೀರೆ ಉಟ್ಕೊಂಡು ರೆಡಿ ಆಗ್ತಿದ್ದಾರೆ, ಇನ್ನೊಬ್ಬರು ಡ್ರೆಸ್ ಹಾಕೊಂಡು ರೆಡಿ ಆಗ್ತಿದ್ದಾರೆ. ಆದರೆ ಇವರಿಬ್ರನ್ನ ಕಾದು ಸಾಕಾಗೋಯ್ತು ನನಗೆ. ಇವರಿಬ್ರನ್ನ ಕಾದಿದ್ದಕ್ಕೆ ಹೊಟ್ಟೆ ಹಸ್ತು. ಒಂದು ಟ್ರಿಪ್ಪು ಮೊಸರನ್ನ ತಿಂದು, ಇನ್ನೊಂದು ಟ್ರಿಪ್ಪು ನಿದ್ದೆ ಮಾಡಿ ಎದ್ಬಿಟ್ಟು ಬಂದಿದ್ದೀನಿ. ಆದರೂ ಇವರಿಬ್ಬರು ರೆಡಿ ಆಗಿಲ್ಲ. ಒಂದ್ಸರಿ ಕಾಫಿನೂ ಕುಡಿದ್ವಿ ಅಲ್ವಾ ಅಮ್ಮ? ಒಂದ್ಸರಿ ಕಾಫಿನೂ ಕುಡಿದ್ವಿ, ಆದರೆ ಇನ್ನೂ ರೆಡಿ ಆಗಿಲ್ಲ. ನಾನು ಅಮ್ಮ ವೆಯ್ಟ್ ಮಾಡ್ತಾಯಿದ್ದೀವಿ ಎಷ್ಟು ಗಂಟೆಗೆ ಇವ್ರು ಬರ್ಬೋದು ಅಂತ. ನಂಗೆ ಗೊತ್ತು ಇವತ್ತೆಲ್ಲ ರಾತ್ರಿ ಆದ್ರೂ ಇವ್ರು ಬರಲ್ಲ ಅಂತ. ಈ ಹೆಣ್ಮಕ್ಳನ್ನ ಕಾಯೋದೇ ಕಷ್ಟ, ಅದರಲ್ಲೂ ಈ ಥರ ರೆಡಿ ಆಗೋರನ್ನ ಕಾಯೋದಿದೆಯಲ್ಲ ಅದಿನ್ನೂ ಕಷ್ಟ ಗೈಸ್. ಅಂತೂ ಇಂತೂ ನಮ್ಮ ಹುಡುಗಿರು ರೆಡಿ ಆಗಿದ್ದಾರೆ. ನಮ್ಮ ಭೂಮಿನೇ ಚೆನ್ನಾಗಿ ಕಾಣಿಸ್ತಿರೋದು ಆ್ಯಕ್ಚುಲಿ. ನಮ್ಮ ಚಿತ್ರನ ನೋಡಿ ಗಾಯ್ಸ್. ಚಿತ್ರ ಅಲ್ಲೆಲ್ಲೋ ಇದು ಬರ್ತಿದೆ ಅಲ್ಲ, ಸುಟ್ಟಿರೋ ವಾಸನೆ. ನಮ್ಮ ಗುಂಡನ ವಾಕಿಂಗ್ ಮಾಡಿಸ್ಕೊಂಡು ಕರ್ಕೊ ಬರ್ತಿದ್ದಾರೆ. ಬಾರೆ ಹೋಗೋಣ ಬೂಮ್ಸ್. ಏನಾಯ್ತಪ್ಪ? ಅಮ್ಮ ಅಲ್ಲಿ ಕೆಳಗೆ ಬಂದರು. ಏನಂತ? ಇವರಿಬ್ರು ಇಷ್ಟು ಚೆನ್ನಾಗಿ ರೆಡಿ ಆದರೆ ನಾನು ಒಬ್ಳು ಯಾವಾಗಲೂ ಹಿಂಗೆ ಇರ್ತೀನಿ. ಯಾಕೆ ಹೇಳಿ ಗೈಸ್, ಇವರಿಬ್ರಿಗೆ ನೀಟಾಗಿ ಫೋಟೋ ತಗೊಡ್ತೀನಿ, ನನಗೆ ಮಾತ್ರ ಯಾರೂ ಚೆನ್ನಾಗಿ ತಗೊಡಲ್ಲ. ಅದಕ್ಕೆ ನೋಡಿ ಜನರೇ, ನಮ್ಮ ಅಕ್ಕನ ಮದುವೆಲೇ, ದೊಡ್ಡ ಅಕ್ಕನ ಮದುವೆಲೇ ಇಷ್ಟು ಚೆನ್ನಾಗಿ ರೆಡಿ ಆಗಿರಲಿಲ್ಲ ಇವರು. ಫೋಟೋ ತೆಗಿತಾ ಇರೋದು ಇವ್ರದ್ದು. ಅಲ್ಲಿ ಪ್ರೇಕ್ಷಕರನ್ನ ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಅಖಿಲ ಭಾರತ ಚಿತ್ರಾಭಿಮಾನಿಗಳ ಸಂಘ. ಇವನು ಬೇರೆ ಮಧ್ಯದಲ್ಲಿ ಬರ್ತಾನೆ, ಫೋಟೋ ತೆಗಿಯಕ್ಕೆ ಬಿಡಲ್ಲ ಇವನು. ಶಾಶ ಪೋಷ ಅಂದ್ಕೊಂಡು ನನ್ನೇ ದೂಗ್ತಾನೆ. ಚಿತ್ರ ಕುಂತಿ ಡಿಪ್ಲೊಮೇಷನ್ ಚಿತ್ರ. ಭೂಮಿ ಸಾಕು ಬಾ, ಇಳಿ ಇಳಿ. ಮೆಟ್ಲು ಇಳ್ಕೊಂಡು ಹೋಗ್ತೀನಿ, ವಿಡಿಯೋ ಮಾಡುವ. ಮೆಟ್ಲು ಇಳ್ಕೊಂಡು ಹೋಗೋದು ವಿಡಿಯೋ ಮಾಡು. ಆಯ್ತು. ಮೆಟ್ಲು ಇಳಿಯೋದು ಬೇಡವಾ? ಇಳಿರಿ. ಹಂಗಲ್ಲ, ಕೆಳಗಡೆ ಹೋಗಿ ಮಾಡು. ಸರಿ. ಮುಂದಿನ ವರ್ಷ ಮದುವೆ ಮಾಡ್ಬೋದು ಗೈಸ್ ನಮ್ಮ ಚಿತ್ರಂಗೆ. ಅಮ್ಮ ಕೇಳಿಸ್ಕೊಂಡ್ರೆ ಮಾತ್ರ ಬೈತಾರೆ ಅಷ್ಟೇ. ಇನ್ನು 5 ವರ್ಷ ಮಾಡಲ್ಲ ಅಂತ ಹೇಳಿದ್ದಾರೆ. ಇನ್ನೂ ಚಿಕ್ಕ ಹುಡುಗಿ. ನಾನೇ ಚಡ್ಡಿ ಹಾಕೊಂಡು ಓಡಾಡ್ತೀನಿ. ನನ್ನ ಮಕ್ಳು ಬಂದರೆ ಅವಿಗೆ ಚಡ್ಡಿ ಹಾಕ್ತಾರೆ. ಶಬಾಷ್.
ನೋಡಿ ಗಾಯ್ಸ್, ದೀಪ ಹಚ್ಚೋ ವಿಧಾನ ತೋರಿಸ್ಕೊಡಿ ನೋಡಿ ಜನರೇ. ದೀಪ ಹಚ್ಚೋ ವಿಧಾನ ನೋಡಿ ಜನರೇ. ಆರೋಗ್ಯನ ಬತ್ತಿ ನಿಂಗೆ ಎತ್ಬಿಟ್ಟು ಹಿಂಗೆ ಹೇಳಿದ್ರೆ ಬರುತ್ತೆ. ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊತಿದ್ದೆ. ದೇವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ, ದೇವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊಳ್ಳೋರ್ಗೆಲ್ಲ ಒಳ್ಳೆ ಬುದ್ಧಿ ಕೊಡಿ. ಶಬಾಷ್, ನಿಮಗೂ ಸೇರಿಸಿ. ನೋಡಿ ಗಾಯ್ಸ್, ಇಷ್ಟು ದಿನ ಆಯಿತು ಒಂದೇ ಒಂದು ಸೆಲ್ಫಿ ತಗೊಳಕ್ಕೆ ಬರಲ್ಲ. ಸ್ನ್ಯಾಪಲ್ಲಿ ಸ್ನ್ಯಾಪ್ ಎಲ್ಲಿ ಕ್ಲಿಕ್ ಮಾಡೋದು ಅಂತ ಕೇಳ್ತಿದ್ದಾರೆ. ನಾನು ಫೋನ್ ಯೂಸ್ ಮಾಡಲ್ಲ, ಬರೀ ಕೆ-ಡ್ರಾಮಾ ಮಾತ್ರ. ರೀಲ್ಸ್ ಕಳಿಸಿದ್ರೆ ರೀಲ್ಸ್ ನೋಡಲ್ಲ, ಆಮೇಲೆ ಫೋಟೋಸ್ ಕಳಿಸಿದ್ರೆ ಫೋಟೋಸ್ ನೋಡಲ್ಲ. ನನಗೆ ಇನ್ಸ್ಟಾದಲ್ಲಿ ಎಬೋ 75 ಮೆಸೇಜಸ್ ಇದೆ, ನಾನು ಯಾರಿಗೂ ರಿಪ್ಲೈ ಮಾಡಲ್ಲ. ಈವನ್ ಇವಳು, ನನ್ನ ತಂಗಿ, ನನ್ನ ಓನ್ ಸಿಸ್ಟರ್ಗೆ ನಾನು ರಿಪ್ಲೈ ಮಾಡಲ್ಲ. ಚೈತ್ರಕ್ಕ ವಿಡಿಯೋ ನೋಡ್ತಾ ಇದ್ದರೆ ಬಂದ್ಬಿಟ್ಟು ಬಾರ್ಸು ಆಯಿತಾ. ಮುಂದಿನ ವರ್ಷ ಬಂದ ತಕ್ಷಣ ಮಾಡೋ ಅಂಥ ಕೆಲಸ ನೀವೇನಾಗಿರಬೇಕು ಅಂದರೆ ಒಂದು 4 ತತ್ಕಿ, ಅವಾಗಾದರೂ ಸರಿ ಹೋಗ್ಬೋದು ನಿಮ್ಮ ತಂಗಿ. ನಾನು ತೋರಿಸ್ತೀನಿ ತಡೀರಿ, ನಾನೇನು ಯಾರ್ದು ತೋರಿಸಿ ಪ್ರೂಫ್ ತೋರಿಸ್ತೀನಿ ತಡೀರಿ ಗೈಸ್. ಪ್ರೂಫ್ ತೋರಿಸಿ. ಕಾಲ್ವಿ ನೋಡಿ ಗೈಸ್, ಒಂದಕ್ಕೂ ರಿಪ್ಲೈ ಮಾಡಲ್ಲ. ಇವರು ಚಿತ್ರ ವೈಶಿಷ್ಟ್ಯ, ನನ್ನ ಫ್ರೆಂಡ್ ಹಂಗೆ ಕರೆಯೋದು. ಅವರಲ್ಲಿ ನಿಮ್ಮ ಅಕ್ಕ ಚಿತ್ರ ವೈಶಿಷ್ಟ್ಯ ಅಂತ. ಅದು ವೈಶಿಷ್ಟ್ಯ ಅಲ್ಲ ಕಣಪ್ಪ, ವಸಿಷ್ಠ. ಸಾಕು ಗೊತ್ತಾಯ್ತು. ರಿಪ್ಲೈ ಮಾಡಲ್ಲ. ನಾನು ಕಳಿಸಿರೋ ರೀಲ್ಸೇ ನೋಡಿಲ್ಲ. ಇಲ್ಲ ರೂಮಿಗೆ ಹೋಗೇ ಇಲ್ಲ ನಾನು ಗೈಸ್. ಇವಳ್ದು ನಂದು ಒಂದೇ ಕತೆ, ಅಕ್ಕ ಇಲ್ಲೇ ಇಟ್ಟಿದ್ದೆ. ಬರೀ ಸ್ಪೆಕ್ಸ್ ಹುಡ್ಕದೆ. ಸಿಕ್ತು ಬಿಡಪ್ಪ. ಅಪ್ಪ ಅಂತೂ ಇಂತೂ ಅವಳು ಸುಲೋಚನ ಸಿಕ್ಬಿಟ್ಲು. ಆ ಕನ್ನಡಕದ ಹಿಂದೆ ಒಂದು ದೊಡ್ಡ ಸ್ಟೋರಿ ಇದೆ. ಅವಳದು ಕನ್ನಡಕ ಒನ್ಸ್ ಮುರಿದೋಗಿತ್ತು, ಅದನ್ನ ರಿಪೇರಿ ಮಾಡ್ಸೋಕ್ಕೆ ರಾತ್ರಿ 8:15 ನಾವು ಲೆನ್ಸ್ ಹೋಗಿದ್ದೀವಿ. ಅವ್ನು ಮಾಡ್ಕೊಡಲ್ಲ ಅಂದಿದ್ದಕ್ಕೆ ಅಲ್ಲೇ ನಿಂತ್ಕೊಂಡು ಅಳ್ತಿದ್ಲು. ಕಷ್ಟಪಟ್ಟು ಸಮಾಧಾನ ಮಾಡಿ ಮನೆ ಕರ್ಕೊಂಡ್ ಬಂದಿದ್ದೀನಿ. ನೆಕ್ಸ್ಟ್ ಡೇ ಮತ್ತೆ ಹೋಗಿ ನಾನೇ ಸರಿ ಮಾಡಿಸ್ಕೊಂಡು ಬಂದಿದ್ದೀನಿ. ದಯವಿಟ್ಟು ಅವ್ಳು ಸುಲೋಚನದಿಂದ ಎಲ್ಲ ದೂರ ಇರಬೇಕಾಗಿ ವಿನಂತಿ. ಪ್ರತಿ ಸಲ ಅವಳು ಸುಲೋಚನೆ ಕೆಟ್ಟೋದಾಗ್ಲೂ ನಾನು ತಲೆ ಕೆಡ್ಸ್ಕೊಂಡು ಓಡಾಡಿದ್ದೀನಿ. ಬಿಕಾಸ್ ಅವಳಿಗೆ ಸುಲೋಚನೆ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಮರ್ತು ಎಲ್ಲೆಲ್ಲ ಬಿಟ್ಟೋಗೋದು, ಇಲ್ಲಾಂದ್ರೆ ಹೊಡೆದಾಕೊಳ್ಳೋದು, ಏನಾರು ಒಂದು ಮಾಡ್ಕೊಂಡೇ ಇರ್ತಾಳೆ. ಆ ಸುಲೋಚನೆಗೆ ಏನೋ ಒಂದು ಕತೆ ಮಾಡಿ ಇಡ್ತಾಳೆ ಒಂದಲ್ಲ ಒಂದಿನ. ಸುಲೋಚನೂ ತುಂಬಾ ಇಂಪಾರ್ಟೆಂಟ್ ಬಿಕಾಸ್ ಅದು ದೂರದರ್ಶನ ಕೊಟ್ಟಿರೋ ಗಿಫ್ಟ್. ಅವಳಿಗೆ ದೂರದರ್ಶನ ನೋಡಕ್ಕಾರ ಬೇಕಲ್ವಾ? ಹೌದು, ದೂರದರ್ಶನ ಚಂದನ ಅದೇ ವಾಹಿನಿನ ನೋಡೋದು ಜಾಸ್ತಿ. ಭೂಮಿ ಈಗ ಅವನು ಕಣ್ಣಲ್ಲಿದೆ, ಬಾಯಲ್ಲಿದೆ, ಮೂಗೆಲ್ಲಿದೆ ಗೊತ್ತಾಗ್ಬೇಕಲ್ಲ. ಎಷ್ಟು ತಗೊಂಡು ಅದೇ ಪೋಸೆ ಅಲ್ವಾ? ಮುಗೀತಾ ಇಲ್ಲ ಗೈಸ್, ಮುಗೀತಾ ಇಲ್ಲ ಬೆಣ್ಣಿಂದು. ಬಾ ಬಿಚ್ಚಣ. ನಾನು ಯಾವಾಗಲೂ ಸುಲೋಚನಂಗೆ ಕಳ್ಕೊತಾ ಇರ್ತೀನಿ. ಇವಾಗ ಕಳ್ಕೊಂಡೇ ಬಂದು ಕೂತಿದ್ದೀನಿ ಗೈಸ್ ನಾನು. ಓಕೆ, ನೀನು ರೀಲ್ಸ್ ಹುಡ್ಕು ಮಾಡೋಣ. ಹೇಗೆ ಕಾಣಿಸ್ತಿದೆ ಭೂಮಿ? ಇವತ್ತೇನೋ ಆಗ್ಬಿಟ್ಟಿದೆ ಗೈಸ್. ಜಾತ್ರೆ ಇವತ್ತು ಫುಲ್ಲು ಜಗತ್ ಜಾತ್ರೆ ನೋಡಿ ಗೈಸ್. ನನಗೆ ಗೊತ್ತಿಲ್ಲ. ಜಾತ್ರೆ ನೋಡಿ ಗೈಸ್, ಇಲ್ಲಿ ಜಾತ್ರೆ ಏನೋ ಆಗಿದೆ ಇವರಿಬ್ರಿಗೆ. ಕಾಲ ಚಶ್ಮ ಅಂತೆ. ಬನ್ನಿ ಗಾಯ್ಸ್, ರೀಲ್ಸ್ ಮಾಡೋಣ. ಮಾಡಿ ನೀವು ಬರಬೇಕು ಅಂತ ವಿನಂತಿ. ಏಕೆ ಕಚ್ತೀಯ ನಮ್ಮ ಅಕ್ಕಂಗೆ? ನನಗೂ ಕಚ್ಚಿದ್ದಾರೆ. ಅವಳು ಕಚ್ತಾರ? ಅದಕ್ಕೆ ಹೇಳೋದನ್ಸುತ್ತೆ. ಕೂದಲು ತುಂಬಾ ಉದುರಿದೆ. ಕಾಡಿನಲ್ಲಿ ಒಂದು ಸೊಪ್ಪು ಸಿಗುತ್ತೆ. ಸೊಪ್ಪು ನೀವು ಅವ್ರು ಹೇಳಿದರೆ ನಾವು ಸುತ್ತ ಹಾಯ್ ಸಾಜ್ಮೋಲಾ ಚಿತ್ರ ಮಂಚು ಭೂಮಿ ಮಂಚು ಸ್ಕೂಬಿಗೇನು ತಂದಿದ್ದು? ಬಾ ಕೊಡ್ತೀನಿ ಬಾ ಚಿನ್ನ.
ಕಡೆ ಬೆಳಕಿ ಕರ್ಕೊ ಚಿತ್ರ. ಎಲ್ಲರೂ ಬೇಜಾರಲ್ಲ ಬಸುನಿನ ಆಗಪ್ಪ ಎಲ್ಲರೂ ಸುಳಜ್ಜಿ ಚಿನ್ನು ಐಸ್ ಕ್ರೀಮ್ ಓ ಐಸ್ ಕ್ರೀಮ್ ಚಿನ್ನು ಏ ಕ್ರೀಮು ತಿಂದಲ್ಲ ಪಾಮಾಯಿಲ್ನ ಐಸ್ ಕ್ರೀಮ್ ತಗೊಂಡ್ಬಂದಿದ್ರೆ ಪಾಮಾಯಿಲ್ ತಗೊಂಡ್ಬಂದಿದ್ದೀರಾ ಇವಳಿಗೆ ತಿನ್ಸೋದಂದ್ರೆ ಇವಳ ಆಟಿಟ್ಯೂಡ್ ಮಾತುಗಳು ಕೇಳಬೇಕು ಆಯ್ತಾ. ತರೋ ತಂದುಡಲಿ ತಿನ್ಸಿರೋ ತಂದುಡಲಿ ಆಟಿಟ್ಯೂಡ್ ಮಾತ್ರ ನನಗೆ ಆಡಬೇಕು. ಅದಕ್ಕೆ ಹೋಗಿ ಡೋರ್ ಓಕೆ. ಈ ಒಂದು ವಿಡಿಯೋನ ನಾನು ಮೈಸೂರಿಗೆ ಬಂದಮೇಲೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಹಾಸ್ಟೆಲಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ನಮ್ಮ ಹಾಸ್ಟೆಲಲ್ಲಿ ಯಾರೂ ಇಲ್ಲ, ನಾನು ಒಬ್ಬಳೇ ಇರೋದು ಸದ್ಯಕ್ಕೆ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು @ShreeVlogs35 ಆ್ಯಂಡ್ ಸುಮರಾಜ್ ಯೂಟ್ಯೂಬ್ ಚಾನಲ್. ಟೇಕ್ ಕೇರ್, ಬಾಯ್ ಬಾಯ್.